ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ನಾನು ಶ್ರೀರಂಗಂನ ಒಂದು ರಂಗನಾಥಸ್ವಾಮಿ ದೇವಸ್ಥಾನದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋದ ವಿಶೇಷ ಏನಪ್ಪ ಅಂದರೆ, ಈ ದೇವಸ್ಥಾನದ ಆವರಣದಲ್ಲಿ ಹೊಯ್ಸಳ ಶೈಲಿಯ ಒಂದು ದೇವಸ್ಥಾನ ಇದೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಈ ದೇವಸ್ಥಾನಕ್ಕೆ ಬಂದವರು ರಂಗನಾಥಸ್ವಾಮಿಯ ದರ್ಶನ ಮಾಡಿಕೊಂಡು ಹೊರಟೋಗ್ತಾರೆ. ಈ ದೇವಸ್ಥಾನ ಆವರಣದಲ್ಲಿ ಸುಮಾರು 10ಕ್ಕಿಂತ ಜಾಸ್ತಿ ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ಹೊಯ್ಸಳ ಶೈಲಿಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೂಡ ಒಂದು. ಈ ದೇವಸ್ಥಾನ ನಿಮಗೆ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಇದನ್ನ ನೋಡಿದ ತಕ್ಷಣ ನಿಮಗೆ ಬೇಲೂರಿನ ಒಂದು ಕೇಶವ ದೇವಸ್ಥಾನ ನೆನಪಾಗುತ್ತೆ. ಯಾಕಂದರೆ ಅಲ್ಲಿರೋ ಥರ ಇಲ್ಲೂ ಕೂಡ ಶಿಲಾಬಾಲಿಕೆಯರನ್ನ ಈ ಒಂದು ದೇವಸ್ಥಾನದಲ್ಲಿ ಕೆತ್ತನೆ ಮಾಡಲಾಗಿದೆ. ಗ್ರಾನೈಟ್ ಕಲ್ಲಾದರೂ ತುಂಬ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರುವಂಥ ಈ ಒಂದು ದೇವಸ್ಥಾನವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ನೀವು ರಂಗನಾಥಸ್ವಾಮಿ ದೇವಸ್ಥಾನದ ಮುಖ್ಯ ಗೋಪುರ ಅಂದರೆ ಮೈನ್ ಟೆಂಪಲ್ ಟವರ್ ಅಂತ ಏನಿದೆ, ಅದನ್ನು ದಾಟಿ ಒಳಗಡೆಗೆ ಬಂದರೆ 5ನೇ ಪ್ರಾಕಾರದಲ್ಲಿ ನಿಮಗೆ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಇದು ಸಂಪೂರ್ಣವಾಗಿ ಹೊಯ್ಸಳ ಶೈಲಿಯಲ್ಲಿ ಇರುವಂಥ ಒಂದು ದೇವಸ್ಥಾನ. ಬಟ್ ನಾವು ಚೋಳ ಮತ್ತು ಪಾಂಡ್ಯರ ಶೈಲಿಗಳನ್ನು ಕೂಡ ಈ ಒಂದು ದೇವಸ್ಥಾನದಲ್ಲಿ ಗಮನಿಸಬಹುದು. ಇದು ಗ್ರಾನೈಟ್ ಕಲ್ಲಾಗಿರೋದ್ರಿಂದ ಆದಷ್ಟು ಸೂಕ್ಷ್ಮ ಕೆತ್ತನೆಗಳನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಅದ್ಭುತವಾದ ಕಲಾಕುಸರಿಯಿಂದ ಕೂಡಿರುವಂಥ ಶಿಲೆಗಳು ಇಲ್ಲಿದ್ದಾವೆ, ಮೂರ್ತಿಗಳಿದ್ದಾವೆ. ಹೊರಭಾಗದಲ್ಲಿ ನೂರಾರು ಶಿಲ್ಪಗಳನ್ನು ಕೆತ್ತನೆ ಮಾಡಿಟ್ಟಿದ್ದಾರೆ. ನಾವು ಮುಂಭಾಗದಿಂದ ಬರೋಣ. ನೋಡಿ, ಮುಂಭಾಗ ಅಲ್ಲಿ ಕಾಣಿಸ್ತಾ ಇರೋ ಪಿಲ್ಲರ್ಸ್ ಇದೆಯಲ್ಲ, ಅದು ವಿಜಯನಗರ ಕಾಲದಲ್ಲಿ ಸೇರಿಸಿರುವಂಥ ಒಂದು ಮಂಟಪ. ಅದು ಆ ಮಂಟಪವನ್ನು ವಿಜಯನಗರ ಕಾಲದಲ್ಲಿ ಕಟ್ಟಿರೋದ್ರಿಂದ ನಮ್ಗೆ ಅದು ಮುಂಭಾಗದಿಂದ ವಿಜಯನಗರ ದೇವಸ್ಥಾನ ಅಂತ ಅನಿಸುತ್ತೆ. ಆದರೆ ನಾವು ಒಳಭಾಗಕ್ಕೆ ಬರ್ತಾ ಇದ್ರೆ ಮಾತ್ರ ನಮಗೆ ಇದು ಒಂದು ಹೊಯ್ಸಳ ಶೈಲಿಯ ದೇವಸ್ಥಾನ ಅಂತ ಕಾಣಿಸುತ್ತೆ. ಇಲ್ಲಿ ಏನಪ್ಪ ಅಂದರೆ, ಬೆಳಗ್ಗೆ 5 ಗಂಟೆಗೆ ಬಂದು ಪುರೋಹಿತರು ಪೂಜೆ ಮಾಡ್ಕೊಂಡು ಹೊರಟೋಗ್ತಾರೆ. ಆಮೇಲೆ ಇದು ಫುಲ್ ಡೇ ಕ್ಲೋಸ್ ಆಗಿರುತ್ತೆ. ಅದರಿಂದ ಈ ದೇವಸ್ಥಾನದ ಒಳಗೆ ಇರೋ ಮೂರ್ತಿಯನ್ನು ನೋಡಬೇಕು ಅಂದರೆ ಬೆಳಗ್ಗೆ 5 ಗಂಟೆಗೆ ಬರಬೇಕಾಗುತ್ತೆ. 5 ಗಂಟೆಗೆ ಬಂದರೆ ಮಾತ್ರ ನಾವಿಲ್ಲಿ ದರ್ಶನವನ್ನು ಮಾಡಬಹುದು. ನೋಡಿ, ಇಲ್ಲಿ ಸುಮಾರು ತುಂಬ ಪಿಲ್ಲರ್ಗಳಿಂದ ಕೂಡಿರೋ ಒಂದು ಸುಂದರವಾದ ಒಂದು ಮಂಟಪ ಇದೆ. ಆ ಮಂಟಪದ ಮಧ್ಯಭಾಗದಲ್ಲಿರೋದು ನಮಗೆ ಎಂಟ್ರೆನ್ಸ್. ಸೊ ಇಲ್ಲಿ ಎರಡೂ ಕಡೆಯಿಂದ ನಾವು ದೇವಸ್ಥಾನಕ್ಕೆ ಎಂಟ್ರ್ ಮಾಡ್ಬೋದು. ಅಲ್ಲಿ ಮುಖ್ಯವಾದ ಪ್ರವೇಶ ದ್ವಾರ ಇದೆ. ಸೊ ಇದು ಅಧಿಷ್ಠಾನದ ಮೇಲ್ಗಡೆ ನಮಗೆ ಗೋಡೆ ಅಂತಿದೆಯಲ್ಲ, ಜಂಗಭಾಗ, ಅದರಲ್ಲಿ ಸುಂದರವಾಗಿರುವಂತಹ ಕೆತ್ತನೆಗಳಿರೋ ಹಲವಾರು ಶಿಲೆಗಳಿದ್ದಾವೆ. ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿದ್ರೆ ತಕ್ಷಣ ನಮಗೆ ಬೇಲೂರು ಹಳೇಬೀಡು ನೆನಪಾಗುತ್ತೆ. ಅಷ್ಟು ಸುಂದರವಾಗಿರುವಂಥ ಕೆತ್ತನೆಗಳಿರುವಂಥ ಒಂದು ದೇವಸ್ಥಾನ ಇದು. ನೀವು ನೋಡ್ತಾ ಇದ್ದೀರಾ, ವೇಣುಗೋಪಾಲನ ಎಲ್ಲ ವಿಷ್ಣುವಿನ ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಂತೆಯೇ ಹಲವಾರು ಶಿಲ್ಪಗಳು ಈ ಒಂದು ಗುಡಿಯಲ್ಲಿದೆ. ನೋಡಿ, ದೇವಸ್ಥಾನದ ಒಂದು ಮಾಡೆಲ್ಲು ಮತ್ತು ಕಂಬಗಳ ಮಾಡೆಲ್ಲು, ವಿವಿಧ ಶಿಖರಗಳ ಮಾಡೆಲ್ಸು, ಜಲಾಂಧ್ರ, ಎಲ್ಲ ಥರದ ಮಾಡೆಲ್ಸ್ನ ಈ ಒಂದು ದೇವಸ್ಥಾನದಲ್ಲಿ ನಾವು ನೋಡಬಹುದು. ಇಂಥ ಒಂದು ದೇವಸ್ಥಾನ ಶ್ರೀರಂಗನ ರಂಗನಾಥಸ್ವಾಮಿ ದೇವಸ್ಥಾನದ ಪ್ರಾಕಾರದಲ್ಲಿದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಇಲ್ಲಿನ ಇತಿಹಾಸದ ಪ್ರಕಾರ ಇವರು ಹೇಳೋದ ಪ್ರಕಾರ ಏನು ಅಂದರೆ, ಇದು ಹೊಯ್ಸಳರೇ ನಿರ್ಮಾಣ ಮಾಡಿರುವಂಥ ಒಂದು ದೇವಸ್ಥಾನ ಅಂತ. ಅದರಿಂದ ನಾವು ಇದನ್ನು ಹೊಯ್ಸಳ ದೇವಸ್ಥಾನ ಅಂತಲೇ ಇಲ್ಲಿ ಕರೀತಾರೆ. ಅಷ್ಟು ಫೇಮಸ್ ಆಗಿದೆ ಒಂದು ದೇವಸ್ಥಾನ. ಬಟ್ ಇದು ಹೊಯ್ಸಳ ಶೈಲಿಯಲ್ಲಿ ಕಟ್ಟಿರೋ ದೇವಸ್ಥಾನನೋ ಇಲ್ಲ ಹೊಯ್ಸಳರ ಕಾಲದಲ್ಲೇ ಹೊಯ್ಸಳರು ನಿರ್ಮಾಣ ಮಾಡಿರೋ ದೇವಸ್ಥಾನನೋ ಇತಿಹಾಸವನ್ನು ನೋಡಬೇಕಾಗಿದೆ. ಸೊ ಹೊಯ್ಸಳರು ಈ ಭಾಗಕ್ಕೆ ಏನಕ್ಕೆ ಬಂತು ಅಂತೇಳಿ, ಚೋಳರು ಮತ್ತು ಪಾಂಡ್ಯರಿಗೂ ಈ ಭಾಗದಲ್ಲಿ ಯುದ್ಧಗಳಾಗ್ತಿರ್ತವೆ. ಆ ಸಮಯಕ್ಕೆ ಚೋಳರು ಹೊಯ್ಸಳರ ಸಹಾಯವನ್ನು ಬೇಡ್ತಾರೆ ಪಾಂಡ್ಯರ ವಿರುದ್ಧ. ತಮಿಳುನಾಡಿನ ರಾಜಕೀಯಕ್ಕೆ ಪ್ರವೇಶ ಮಾಡಿದ ಹೊಯ್ಸಳರು ಇಲ್ಲಿನ ಶ್ರೀರಂಗಂನಿಂದ 10 ಕಿಲೋಮೀಟರ್ ದೂರ ಇರುವ ಸಮಯಪುರಂನ ರಾಜಧಾನಿಯನ್ನಾಗಿ ಮಾಡ್ಕೊತಾರೆ. ವೀರಸೋಮೇಶ್ವರನ ಕಾಲಕ್ಕೆ ಅದು ವಿಕ್ರಮಪುರ ಅಂತದ್ದು ದೊಡ್ಡ ರಾಜಧಾನಿ ಆಗುತ್ತೆ. ಅಲ್ಲೂ ಕೂಡ ಹೊಯ್ಸಳೇಶ್ವರ, ಮುಕ್ತೀಶ್ವರ ಅಂತ 2 ದೇವಸ್ಥಾನ ಇವತ್ತಿಗೂ ಇದೆ ಫ್ರೆಂಡ್ಸ್. ತುಂಬ ಜನಕ್ಕೆ ಗೊತ್ತಿಲ್ಲ ಅಲ್ಲಿ 2 ಹೊಯ್ಸಳ ದೇವಸ್ಥಾನಗಳಿದೆ ಅಂತ. ಸೊ ಸಮಯಪುರಂ ಹೊಯ್ಸಳರ ಕಾಲಕ್ಕೆ ಒಂದು ಬಹುದೊಡ್ಡ ರಾಜಧಾನಿ ಆಗಿತ್ತು. ಅಲ್ಲಿ ಸಮಯಪುರಂ ಮಾರಿಯಮ್ಮನ್ ತುಂಬ ಫೇಮಸ್, ಎಲ್ಲರೂ ಕೇಳಿರ್ತೀರ. ಆ ದೇವಸ್ಥಾನದಿಂದ ಬರೀ 5 ನಿಮಿಷ ನಡ್ಕೊಂಡು ಹೋದರೆ ನಮಗೆ ಮಿಕ್ಕಿದ್ದ 2 ದೇವಸ್ಥಾನಗಳು ಕಾಣಿಸುತ್ತೆ, ಹೊಯ್ಸಳೇಶ್ವರ, ಮುಕ್ತೀಶ್ವರ ಅಂತ. ಸೊ ಅದೇ ಥರ ಹೊಯ್ಸಳರು ಈ ಶ್ರೀರಂಗಂನ ದೇವಸ್ಥಾನಕ್ಕೂ ಕೂಡ ಹಲವಾರು ರೀತಿಯ ದತ್ತಿಗಳನ್ನು ಕೊಟ್ಟಿದ್ದಾರೆ, ಜಮೀನುಗಳನ್ನು ದಾನ ಮಾಡಿದ್ದಾರೆ. ಈ ಒಂದು ದೇವಸ್ಥಾನದಲ್ಲಿ ತಮಿಳು, ಕನ್ನಡ, ತೆಲುಗು ಈ ಭಾಷೆಗಳ ಹಲವಾರು ಶಾಸನಗಳಿದ್ದಾವೆ. 600 ಶಾಸನಗಳು ಈ ದೇವಸ್ಥಾನದಲ್ಲಿ ಇದ್ದಾವೆ. ನೋಡಿ, ಈ ದೇವಸ್ಥಾನಕ್ಕೆ ಈ ಭಾಗದಿಂದ ಕೂಡ ಒಂದು ಎಂಟ್ರೆನ್ಸ್ ಇದೆ, ಬಟ್ ಕ್ಲೋಸ್ ಆಗಿದೆ ಅದು. ಈ ದೇವಸ್ಥಾನದ ಇನ್ನೊಂದು ಮುಖ್ಯ ಆಕರ್ಷಣೆ ಏನಪ್ಪ ಅಂದರೆ, ಇಲ್ಲಿ ಬೇಲೂರಿನಲ್ಲಿರುವ ಹಾಗೆ ಇಲ್ಲಿ ಶಿಲಾಬಾಲಿಕೆಯರಿದ್ದಾರೆ. ಅಂದರೆ ಬೇಲೂರಿನ ಮೇಲ್ಭಾಗ ಚಾದ್ಯ ಭಾಗದಲ್ಲಿ ಶಿಲಾಬಾಲಿಕೆಯರಿದ್ದರೆ, ಇಲ್ಲಿ ಗೋಡೆಗಳಲ್ಲಿ ಶಿಲಾಬಾಲಿಕೆಯರನ್ನ ಕೆತ್ತನೆ ಮಾಡಲಾಗಿದೆ. ನೀವು ನೋಡ್ತಿದ್ದೀರಾ, ಅಲ್ಲೊಬ್ಬ ಶಿಲಾಬಾಲಿಕೆ ನಿಂತಿರುವಂಥದ್ದು. ಮತ್ತು ಸಣ್ಣದಾಗಿ ವಿಷ್ಣುವಿನ, ಕೃಷ್ಣನ ಸಣ್ಣ ಮೂರ್ತಿಗಳನ್ನು, ಲೀಲಾ ಮೂರ್ತಿಗಳನ್ನು ಇಲ್ಲಿ ಕೆತ್ತನೆ ಮಾಡಿಟ್ಟಿದ್ದಾರೆ. ಇಲ್ಲಿ ಒಬ್ಬ ಋಷಿಗೆ ಒಂದು ಪ್ರಾಣಿ ಕಾಟ ಕೊಡ್ತಾ ಇರುವಂಥದ್ದು, ಒಬ್ಬ ಗೊರವನನ್ನು ಕೂಡ ನಾವು ನೋಡಬಹುದು. ಇಲ್ಲಿ ಒಂದು ಹಸು ಇದೆ. ಮತ್ತು ಇಲ್ಲೂ ಕೂಡ ಒಬ್ಬ ಶಿಲಾಬಾಲಿಕೆ, ಅಂದರೆ ಈಕೆ ಯಾವುದೋ ವಾದ್ಯವನ್ನು
ನುಡಿಸ್ತಾ ಇರುವಂಥದ್ದು, ವೀಣೆಯನ್ನು ನುಡಿಸ್ತಾ ಇರುವಂಥ ಶಿಲಾಬಾಲಿಕೆ ಇಲ್ಲಿದ್ದಾಳೆ. ಮತ್ತು ಕಂಬಗಳ ರಚನೆಗಳು ಇಲ್ಲಿದ್ದಾವೆ. ಮತ್ತು ಕೊಳಲನ್ನು ಊದ್ತಾ ಇರೋ ವೇಣುಗೋಪಾಲನ ಒಂದು ಶಿಲ್ಪ ಇಲ್ಲಿದೆ. ಮತ್ತು ಈ ಭಾಗದಲ್ಲಿ ಬಳ್ಳಿಯನ್ನು ಇಟ್ಕೊಂಡು ನಿಂತಿರೋ ಒಬ್ಬ ಶಿಲಾಬಾಲಿಕೆ ಇದ್ದಾಳೆ. ಸೊ ಇಲ್ಲೇನಂದರೆ ಇಲ್ಲೊಂದು ಪಕ್ಷಿ ಕೂಡ ಇದೆ, ಬಹುಶಃ ಗಿಳಿ ಇರಬೇಕದು. ಅದು ಆಕೆ ಇಟ್ಕೊಂಡಿರುವಂಥ ಬಳ್ಳಿ ಬಾಗಿದೆ. ಆ ಬಾಗಿರುವಂಥ ಬಳ್ಳಿನಲ್ಲಿರುವಂಥ ಹಣ್ಣುಗಳನ್ನು ಆ ಒಂದು ಪಕ್ಷಿ ತಿಂತಾ ಇದೆ. ಅಷ್ಟು ಸೂಕ್ಷ್ಮವಾಗಿ ಗ್ರಾನೈಟ್ ಕಲ್ಲಿನಲ್ಲಿ ಕೆತ್ತನೆಗಳನ್ನು ಮಾಡಿದ್ದಾರೆ. ಸೊ ದೇವಸ್ಥಾನದ ಹಿಂಭಾಗಕ್ಕೆ ಹೋಗೋಣ ಯಾವ ಥರ ಇದೆ ಅಂತ. ನೋಡಿ, ದೇವಸ್ಥಾನದ ಹಿಂಭಾಗದಿಂದ ಇದು ಈ ರೀತಿ ಕಾಣುತ್ತೆ. ನೋಡಿ, ಎಷ್ಟು ಸುಂದರವಾಗಿರುವಂಥ ದೇವಸ್ಥಾನ ಇದು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅದ್ರ ಮೇಲೆ ಶಿಖರನ ಹೊಸದಾಗಿ ಕಟ್ಟಿರುವಂಥದ್ದು. ಮೂಲ ಶಿಖರ ಹೊರಟೋಗಿದೆ. ಸೊ ಹಿಂಭಾಗದಲ್ಲಿ ಹತ್ತಿರದಿಂದ ನೋಡೋಣ ಏನೇನಿದೆ ಅಂತ. ಸೊ ಈ ಭಾಗದಲ್ಲಿ ಒಬ್ಬ ಶಿಲಾಬಾಲಿಕೆ ಇದ್ದಾಳೆ. ಇಲ್ಲೂ ಕೂಡ ಕೆಳಭಾಗದಲ್ಲಿ ಗಿಳಿ ಇದೆ. ಆಕೆ ಏನನ್ನೋ ಒಂದು ಪಂಜರ, ಬಹುಶಃ ಪಂಜರ ಅದು. ಆಕೆ ಪಂಜರವನ್ನು ಇಟ್ಕೊಂಡಿದ್ದಾಳೆ. ಆ ಚೈನ್ ಕೂಡ ನಾವು ನೋಡಬಹುದು. ಆ ಪಂಜರದಲ್ಲಿ ಒಂದು ಗಿಳಿ ಕೂತಿದೆ. ನೋಡಿ, ಸ್ಪಷ್ಟವಾಗಿ ಆ ಚೈನ್ ನಮಗೆ ಗೊತ್ತಾಗುತ್ತೆ. ಆ ಚೈನ್ ಇಟ್ಕೊಂಡಿರೋದ್ರಿಂದ ಅದು ಪಂಜರ. ಅದು ಆ ಪಂಜರದಲ್ಲಿ ಆ ಗಿಳಿ ಒಂದು ಕೂತಿದೆ. ತುಂಬ ಚೆನ್ನಾಗಿದೆ. ಆಕೆಯ ಕೈಯಲ್ಲಿ ಕೂಡ ಒಂದು ಗಿಳಿ ಇದೆ. ಸೊ ಈ ಭಾಗದಲ್ಲಿ ಮತ್ತೆ ದೇವಕೋಷ್ಠ ಇದೆ. ಇದರಲ್ಲಿ ವೇಣುಗೋಪಾಲನ ಒಂದು ಶಿಲ್ಪ ಇದೆ, ಅದು ಸ್ವಲ್ಪ ಭಿನ್ನ ಆಗಿದೆ. ಮತ್ತು ಈ ಭಾಗದಲ್ಲಿ ಶುಕಭಾಷಿಣಿ ಅಂದರೆ ಗಿಳಿಯನ್ನು ಮಾತಾಡಿಸ್ತಾ ಇರುವಂಥ ಒಬ್ಬ ಮದನಿಕೆ ಶಿಲಾಬಾಲಿಕೆ, ಈಕೆ ಗಿಣಿಯನ್ನು ಮಾತಾಡಿಸ್ತಾ ಇದ್ದಾಳೆ. ಮತ್ತು ಹಾಗೆ ಹೀಗೆ ಈ ಕಡೆ ಹೋಗೋಣ. ಅದು ಗಿಣಿಯನ್ನು ಮಾತಾಡಿಸ್ತಾ ಇರೋದ್ರ ಜೊತೆಗೆ ಆಕೆ ಕೈಯಲ್ಲಿ ಒಂದು ಬಟ್ಟಲು ಥರ ಇಟ್ಕೊಂಡಿದ್ದಾಳೆ. ಬಹುಶಃ ಆಕೆ ಗಿಣಿಗೆ ಏನೋ ಕಾಳುಗಳನ್ನು, ಹಣ್ಣುಗಳನ್ನು ಕೊಡ್ತಾ ಇರೋ ಸಂಕೇತ ಇರಬಹುದು. ಅದು ಈ ಭಾಗದಲ್ಲಿ ದರ್ಪಣ ಸುಂದರಿ. ನೀವು ಬೇಲೂರಿಗೆ ಹೋದರೆ ಅಲ್ಲಿ ಪ್ರಮುಖ ಆಕರ್ಷಣೆ ದರ್ಪಣ ಸುಂದರಿ. ಆ ದರ್ಪಣ ಸುಂದರಿಯ ಒಂದು ಶಿಲ್ಪ ಕೂಡ ಈ ಒಂದು ದೇವಸ್ಥಾನದಲ್ಲಿದೆ. ಕನ್ನಡಿಯನ್ನು ನೋಡಿಕೊಂಡು ತನ್ನ ಹಣೆಗೆ ಸಿಂಧೂರವನ್ನು ಇಟ್ಕೊಳ್ತಾ ಇರುವಂಥ ಒಬ್ಬ ಸ್ತ್ರೀಯ ಒಂದು ಶಿಲ್ಪ ಇದು. ಹಾಗೆ ಅದರ ಮಧ್ಯದಲ್ಲಿ ಸಣ್ಣ ಸಣ್ಣ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ, ವಿಷ್ಣುಗೆ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ. ಇದು ಮತ್ತೆ ವೇಣುಗೋಪಾಲನ ಮೂರ್ತಿ. ಕೆಳಭಾಗದಲ್ಲಿ ಗೋಪಬಾಲಕರು ಆ ಕೊಳದ ನಾದವನ್ನು ಕೇಳ್ತಾ ಇರೋ ಥರ ಕೆತ್ತನೆ ಮಾಡಿದ್ದಾರೆ. ಸೊ ಈ ಭಾಗಕ್ಕೆ ಬರ್ತಾ ಇದ್ದಾಗೆ ನಮಗೆ ಇಲ್ಲಿ ಮತ್ತೊಬ್ಬ ಸ್ತ್ರೀ ಶಿಲ್ಪ ಇದೆ. ಈಕೆ ಕೂಡ ಒಂದು ವೀಣೆಯನ್ನು ಹಿಡ್ಕೊಂಡು ನುಡಿಸ್ತಾ ಇದ್ದಾಳೆ. ಸೊ ಹಾಗೆ ಇಲ್ಲಿ ಸಣ್ಣ ಸಣ್ಣ ಶಿಲ್ಪಗಳಿದ್ದಾವೆ, ನೃತ್ಯ ಮಾಡ್ತಾ ಇದ್ದಾರೆ. ಸೊ ದೇವಾಲಯದ ಇನ್ನೊಂದು ಭಾಗದಲ್ಲಿ ಕೂಡ ಒಂದು ಡೋರ್ ಇದೆ. ಸೊ ಇಲ್ಲೂ ಕೂಡ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರುವಂಥ ಹಲವಾರು ಶಿಲ್ಪಗಳಿದ್ದಾವೆ. ಸೊ ಒಟ್ಟಾರೆಯಾಗಿ ದೇವಸ್ಥಾನ ಒಂದು ಸುಂದರ ಕಲಾಕೃತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟೊಂದು ಅದ್ಭುತವಾಗಿರುವಂಥ ಒಂದು ದೇವಸ್ಥಾನ ಈ ಒಂದು ಶ್ರೀರಂಗಂನ ರಂಗನಾಥಸ್ವಾಮಿ ದೇವಸ್ಥಾನದ ಆವರಣದಲ್ಲೇ ಇದೆ. ನೋಡಿ, ಈ ದೇವಸ್ಥಾನದ ಮುಂಭಾಗ ಇರೋ ಮಂಟಪದ ಕಂಬಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿದ್ರೆ, ಇದು ವಿಜಯನಗರ ಕಾಲದಲ್ಲಿ ಸೇರಿಸಿರುವಂಥದ್ದು. ಇಲ್ಲಿ ಮಹಿಷಾಸುರ ಮರ್ದಿನಿಯ ಒಂದು ಶಿಲ್ಪ ಇದೆ. ಇದಕ್ಕೆ ಇಲ್ಲಿ ನಿತ್ಯ ಪೂಜೆಗಳನ್ನು ಸಲ್ಲಿಸ್ತಾರೆ. ಸೊ ಇದು ವೇಣುಗೋಪಾಲ ಸ್ವಾಮಿಯ ಮುಖ್ಯ ಗರ್ಭಗುಡಿಗೆ ಇರುವಂಥ ಎಂಟ್ರೆನ್ಸ್ ಇದು. ನೀವು ಹಿಂಭಾಗದಲ್ಲಿ ಬಲಭಾಗದಲ್ಲಿ ನೋಡಿದ್ವಿ, ಇದು ಮುಖ್ಯ ಗರ್ಭಗುಡಿ. ಇದು ಮುಖ್ಯ ಗರ್ಭಗುಡಿಯ ಎಂಟ್ರೆನ್ಸು. ಸೊ ಇಲ್ಲೂ ಕೂಡ ಸೂಕ್ಷ್ಮವಾದ ಕೆತ್ತನೆಗಳಿರೋ ಹಲವಾರು ಶಿಲ್ಪಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಮೇಲ್ಭಾಗಕ್ಕೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ಇದು ಮುಖ್ಯ ಗರ್ಭಗುಡಿ. ಇದು ಗರ್ಭಗುಡಿಯ ದೇವರನ್ನು ನೋಡೋದಕ್ಕೆ ಸ್ವಲ್ಪ ಕಿಂಡಿ ಇದೆ. ಆ ಕಿಂಡಿನಲ್ಲಿ ನೋಡೋಣ ಯಾವ ಥರ ಇದೆ ಅಂತ ದೇವರು. ನೋಡಿ, ನೀವು ದೂರದಲ್ಲಿ ನೋಡ್ತಾ ಇರೋದು ವೇಣುಗೋಪಾಲ ಮೂರ್ತಿ. ಸೊ ಇಲ್ಲೂ ಕೂಡ ಒಳಭಾಗದಲ್ಲಿ ಒಂದು 4 ಕಂಬ ಇದೆ, ಅದು ನವರಂಗ. ಅದು ಸ್ವಲ್ಪ ಝೂಮ್ ಮಾಡಿ ನೋಡೋಣ ದೇವರು ಯಾವ ಥರ ಇದೆ ಅಂತ. ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ ವೇಣುಗೋಪಾಲ. ಹಾಗೆ ನೀವು ನೋಡ್ತಾ ಇರೋದು ಅಲ್ಲಿ ಉತ್ಸವ ಮೂರ್ತಿ. ಮುಖ್ಯ ಗರ್ಭಗುಡಿನಲ್ಲಿ ದೇವರು ನಮಗೆ ಇಲ್ಲಿ ಕಾಣೋದಿಲ್ಲ, ಅದರ ಹಿಂಭಾಗಕ್ಕೆ ಇರುವಂಥ ಮೂರ್ತಿ ಅದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ. ಹಾಗೆ ಶ್ರೀರಂಗಂಗೆ ಬಂದಾಗ ನೀವು ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ನೋಡೋದು ಮಾತ್ರ ಮರಿಬೇಡಿ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.